ಎರಡೂ ತಂಡಗಳಿಗೂ ನಿರ್ಣಾಯಕ ಪಂದ್ಯಾಟ ಆಗಿರೋದ್ರಿಂದ SRB ತಂಡದ 12ನೇ ಆಟಗಾರರು ಮ್ಯಾಡಿ ನೋಡಿ ಅಂಪೈರ್ಸ್ SRB ತಂಡದ 12ನೇ ಆಟಗಾರರು ಎಸೆತಗಾರ ಭಾಗದಲ್ಲಿ ಲೋಕೇಶ್, ಗುರು ಮತ್ತು ಹರ್ಷ ಆರಂಭಿಕ ಆಟಗಾರರು ಅಂಗಡ ಒಳಭಾಗದಲ್ಲಿದ್ದಾರೆ. ಆರಂಭಿಕ ಅವರು ಮೊದಲ ಚೆಂಡು ಬಳಸುತ್ತಾ ಬರುತ್ತೆ, ಹೊಡೆತ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಗುರು ದಾಂಡ್ನಲ್ಲಿ ಬರೀ ಸ್ಕೈಲೈನ್ ಖಾತೆಯನ್ನು ಆರಂಭಿಸ್ತಾ ಇದೆ. ತಂಡದ ಮೊತ್ತ 1 ಓಟಗಳು ಕೂಡ. ಎರಡೂ ತಂಡಗಳಿಗೂ ಕೂಡ ಪ್ರಮುಖ ಮಹತ್ವಕಾರಿಯ ಪಂದ್ಯ. ನಿರ್ಣಾಯಕ ಹಂತದ ಪಂದ್ಯಗಳ ಒಳಭಾಗದಲ್ಲಿ ಗಂಧದ ಗುಡಿ 2024ಕ್ಕಾಗಿ ಗಂಧದ ಗುಡಿ ಕಪ್ಗಾಗಿ ಸಾಗ್ತಾ ಇದೆ. ಹಂತದಲ್ಲಿ ಹಗಲು ರಾತ್ರಿಯ 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಲೋಕೇಶ್ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಳಸುತ್ತಾ ಬರುತ್ತೆ, ಹೊಡೆತ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಕಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ 2ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. SRB 11 ವರ್ಸಸ್ ಸ್ಕೈಲೈನ್, ಇವೆರಡು ತಂಡಗಳ ನಡುವೆ ನೇರ ಹಣಾಹಣಿಯ ಪಂದ್ಯ. ಅದು ಯಾವ ತಂಡ ವಿಜಯದ ಪತಾಕೆಯನ್ನು ಈ ಪಂದ್ಯದಲ್ಲಿ ಹಾರಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಲೋಕೇಶ್ ಈ ಬಾರಿ ಇದನ್ಮದೇ ಗುರು ಗೆಸದ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಯಾರ್ಕೆ ಬಹಳಷ್ಟು ಒಂದು ಉತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಒಂದು ಸೀಮಾರೇಖೆ ಅಂಚಿನಲ್ಲಿ ಮಾಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮತ್ತೆ ಇವಾಗ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕೈಲೈನಿನ ಮೊತ್ತ ಮತ್ತೆ 4ನೇ ಬಾರಿ ಲೋಕೇಶ್. ಹರ್ಷನಿಗೆ ಎಸೆದಂತ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಳಸುತ್ತಾ ಬರುತ್ತೆ, ಒಂದು ಕ್ಷೇತ್ರ ರಕ್ಷಣೆ ಕೂಡ ಮಾಡಿದ್ರು. ಮಂಗಳೂರು ಪರಿಸರದ ಅರುಣ್ ಕುಂಬ ಚೆಂಡಿಗೆ ಬಹಳಷ್ಟು ಬರುತ್ತೆ, ಒಂದು ಬ್ಯಾಕಪ್ ಅದ ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಒಂದೊಡ ಸೇರ್ಪಡೆ ಕೂಡ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ, ಒಂದು ಹಂತದ ಸ್ವಿಚ್ ಇಟ್ಗೆ ಹೋದಂತ ಗುರು ಈ ಬಾರಿ ತೀರಾ ಕೆಳಮಟ್ಟದ ಒಂದು ಚೆಂಡದ ಪೇಸ್ ಮಾಡಿದ್ರು. ಬಹಳಷ್ಟೊಂದು ತೀರಾ ಯಾರ್ಕರ್ ಅಲ್ಲಿ ಕೆಳಮಟ್ಟದಲ್ಲಿ ಒಂದು ಲೋಕೇಶ್ ಚೆಂಡನ್ನು ಎಸೆದ್ರು ಕೂಡ ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ಲಾಸ್ಟ್ 1 ಬಾಲ್, ಅಂತಿಮ ಚೆಂಡು ಗುರು ದಾಂಡಿದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಲಾಂಗ್ ಅಪ್ ಮತ್ತು ಲಾಂಗ್ ಆನ್ ನಡುವಣ ಬರ್ತಾ ಇರುವಂತಹ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ ಬೌಂಡ್ರಿ. ಮೊದಲ ಓವರ್ ಅಂತಿಮ ಚಣೆಯಲ್ಲಿ ಒಂದು ಭರ್ಜರಿ ಬೌಂಡ್ರಿ ಅದ ಈ ಹಂತದಲ್ಲಿ ಸ್ಕೈಲೈನ್ ನ ಪರವಾಗಿ ಗುರು ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ ಸ್ಕೈಲೈನ್ ಎರಡು ತಂಡಗಳಿಗೂ ಕೂಡ ನಿರ್ಣಾಯಕ ಹಂತದ ಪ್ರಮುಖ ಪಂದ್ಯ. ಗೆದ್ದಂತ ತಂಡ ಪಾಯಿಂಟ್ಸ್
ಹಂತದಲ್ಲಿ ಟಾಪರ್ ಹಂತವನ್ನ ಕಾಣ್ತಾರೆ. ಯಾವ ತಂಡ ಜಯಿಸುತ್ತೆ ನೋಡ್ಬೇಕಾಗಿದೆ. ಡಿಜೆ ಥ್ಯಾಂಕ್ ಯು ಡಿಜೆ. ಎರಡನೇ ಓವರ್ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಅರುಣ್ ಕುಂಬ ಎಸೆತಗಾರಿಕೆ ಭಾಗದಲ್ಲಿ SRB 11 ಪರವಾಗಿ ಮುಂದಿನ ಓವರ್ಗಾಗಿ ಕೂಡ. ಎರಡನೇ ಓವರ್ ಮೊದಲ ಚೆಂಡು ಹರ್ಷ ನಾಡಿನಲ್ಲಿ ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಳಸುತ್ತಾ ಬರುತ್ತೆ ಹೊಡೆತ. ಹರ್ಷ ಬಾರಿ ದಾಖಲಿಸಿದ್ರು. ಚೆಂಡು ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸಿದೆ. ಬೌಂಡ್ರಿ. ಮೊದಲ ಓವರ್ನ ಅಂತಿಮ ಚೆಂಡಿನಲ್ಲಿ ಒಂದು ಗುರು ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಬೌಂಡ್ರಿಯನ್ನು ದಾಖಲಿಸಿದ್ರೆ, ಎರಡನೇ ಓವರ್ನ ವೆರಿ ಫಸ್ಟ್ ಬಾಲ್ ನಲ್ಲಿ ಬರೀ ಹರ್ಷ ಮೊದಲ ಚೆಂಡಿನಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ತಂಡದ ಮತ್ತೆ ಈ ಹಂತದಲ್ಲಿ 12ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಸ್ಕೈಲೈನ್. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎರಡು ತಂಡಗಳು ಕೂಡ ನಿರ್ಣಾಯಕರ ಹಂತದ ಒಂದು ಪಂದ್ಯಾಟವನ್ನು ಇಲ್ಲಿ ಗಂಧದ ಗುಡಿ ಕಪ್ಗಾಗಿ ಆಡ್ತಾ ಇದೆ. ಎರಡು ಯುವ ಆಟಗಾರರ ತಂಡ, ಒಂದೇ ಮನಸ್ಕಾರದ ಹೊಸ ಹುಡುಗರ ತಂಡ ಕೂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ 13ಕ್ಕೆ ಲಾಸ್. ಹ್ಯಾಟ್ರಿಕ್ ವಿಕೆಟ್ ಅನ್ನ ಅರುಣ್ ಕುಂಬ ಅವರು ಪಡ್ಕೊಂಡ್ರೆ 2,000 ರೂಪಾಯಿಗಳನ್ನು ಸಾಗರ್ ಭಂಡಾರಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹಣ ಕೂಡ ನಮ್ ಜೊತೆ ಕೊಟ್ಟಿದ್ದಾರೆ ಕೂಡ. ಬಹಳಷ್ಟು ಬರುತ್ತೆ ಹೊಡೆತ ಕ್ಷಣಗಾತ್ರಗಳಲ್ಲಿತ್ತು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. ಎರಡರ ಸೇರ್ಪಡೆ. ಡಿಕ್ಲೇರ್ ಏರಿಯಾಕ್ಕೆ ಯಾವುದೇ ರೀತಿಯ ರನ್ಔಟ್ ಇರುವುದಿಲ್ಲ ಅಣ್ಣ, ಅಲ್ಲಿ ಗಮನಿಸಿಕೊಳ್ಳಿ ಅಂತ ಸೂಚಿಸ್ತಾ ಇದೀವಿ. ಅಂಪೈರ್ ಜೊತೆಗೆ ಯಾವುದೇ ರೀತಿಯಾದ ಆರ್ಗ್ಯುಮೆಂಟ್ಗೆ ಅವಕಾಶಗಳು ಇರುವುದಿಲ್ಲ, ಗಮನಿಸಿಕೊಳ್ಳಿ. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡಂತ ಬೌಲರಿಗೆ 2,000 ರೂಪಾಯಿಗಳನ್ನ ಸಾಗರ್ ಭಂಡಾರಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಟೆನ್ನಿಸ್ ಬಾಲಿನ ವಿಚಾರದಲ್ಲಿ ಸಾಗರ್ ಭಂಡಾರಿ ಅನ್ನುವಂಥದ್ದು ಬಂದಾಗ ಪಂಚ ರಾಜ್ಯದಲ್ಲಿ ಆಡಬಲ್ಲಂತ ಏಕಮಾತ್ರ ಆಟಗಾರ ಕೂಡ ಸಾಗರ್ ಭಂಡಾರಿ. ಟೆನ್ನಿಸ್ ಬಾಲಿನ ಕ್ರಿಸ್ ಗೇಲ್ ಕಳೆದ ಋತುವಿನಲ್ಲಿ 7ರಿಂದ 8 ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಪಡ್ಕೊಂಡಂತ ಏಕಮಾತ್ರ ಆಟಗಾರ ಕೂಡ. ಬಹಳಷ್ಟು ಉತ್ತಮ ಹೊಡೆತ, ತನ್ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಸೇರ್ಪಡೆ. 2 ಆಟಗಳ ಪೂರೈಕೆ. ಡಿಕ್ಲೇರ್ ಏರಿಯಾವನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 17ಕ್ಕೆ ಏರಿಕೆನ ಈ ಹಂತದಲ್ಲಿ ಕಾಣ್ತಾ ಇದೆ ಕೂಡ. ಕ್ಷಮಿಸಿ, 16 ಓಟಗಳು, 3 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಅಂಪೈರ್ಸ್ ಲಾಸ್ಟ್ ಬಾಲ್. ಎಸ್, 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ಹಂತದಲ್ಲಿ ವೈಡ್ ಬಾಲ್ ಜೊತೆಗೆ ಅನಗತ್ಯ ಓಟವನ್ನು ಕದಿಯುವಂತ ಪ್ರಯತ್ನವನ್ನ ಮಾಡಿದಂತ ಗುರು ಮತ್ತು ಹರ್ಷ. ಆ ನಡುವೆ ಹರ್ಷ ರನ್ಔಟ್. ಮೊದಲ ವಿಕೆಟ್ ಪತನ ಈ ಹಂತದಲ್ಲಿ ಸ್ಕೈಲೈನಿನ ಅನಗತ್ಯದ ವಿಕೆಟ್ ಅನ್ನ ಈ ಹಂತದಲ್ಲಿ ಒಪ್ಪಿಸಿದ್ರು. 17ಕ್ಕೆ 1. ಒಂದೆಡೆಯಲ್ಲಿ ಗೂಟದ ಹಿಂಬದಿಯಲ್ಲಿ ನವೀನ. ಮೊದಲ ಓವರ್ನಲ್ಲಿ ಬಹುಶಃ ನಮ್ಮ ಮಧು ಮ್ಯಾಡಿ ಇದ್ರು. ಈ ಹಂತದಲ್ಲಿ ನವೀನ್ ಬಹಳಷ್ಟೊಂದು ಉತ್ತಮ ರೀತಿಯ ಬ್ಯಾಕಪ್ ಅನ್ನ ಕಂಡಿದ್ರು ಕೂಡ ಅರುಣ್ ಕುಂಬನ ಎಸೆತ ಒಂದು ಹಂತದ ವೈಡ್ ಬಾಲ್ ಆಗಿ ಎಸೆದ್ರು. ಆ ವೈಡ್ ಬಾಲಿನ ಎಸೆತದಲ್ಲೂ ಕೂಡ ಒಂದು ಲಾಭದಾಯಕ ಅಂಶವನ್ನ ಪಡ್ಕೊಳ್ತಾ ಇದೆ. SRB 11 ತಂಡ ರನ್ಔಟ್ ಅನ್ನ ಉರುಳಿಸಿದ್ರು. ಇವಾಗ ಅಂಗಣ ಒಳಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಆಟಗಾರ
ಎರಡು ಕ್ರೀಡಾ ಋತುವಿನಲ್ಲೂ ಕೂಡ ಕೆಲವೊಂದು ಅಗ್ರಮಾನ್ಯ ತಂಡವನ್ನು ಪ್ರತಿನಿಧಿಸಿಕೊಂಡು ಆಡ್ತಕ್ಕಂಥ ಗೌರವ್ ಹೆಗಡೆ. ತಡೆದ ಮೊತ್ತ 18. ನೋಡಿ, ಪದೇ ಪದೇ ದಯವಿಟ್ಟು ವಿಳಂಬವನ್ನು ಮಾಡಬೇಡಿ ಎಂಬುದಾಗಿ ಸೂಚಿಸ್ತಾ ಇದ್ದೀವಿ. ಪ್ರತಿ ಚೆಂಡಿಗೂ, ಪ್ರತಿ ಓವರಿಗೂ, ಪ್ರತಿ ವಿಕೆಟಿಗೂ ನೀವು ವಿಳಂಬವನ್ನ ಮಾಡಿದ್ರೆ ಸಂಘಟಕರಿಗೆ ಒಂದಷ್ಟು ಸಮಯಕ್ಕೆ ಹೊಂದಿಕೊಂಡು ಪಂದ್ಯಾಟ ಮುಗಿಸುವುದು ಕಷ್ಟವಾಗುತ್ತೆ, ಒತ್ತಡವಾಗುತ್ತೆ ಎಂಬುದಾಗಿ ಸೂಚಿಸ್ತಾ ಇದ್ದೀವಿ. ಅಂಗಣ ಒಳಭಾಗದಲ್ಲಿ ಗೌರವ್ ಹೆಗಡೆ ಸೇರ್ಪಡೆ ಕೂಡ. ಈ ಬಾರಿ ನೋ ಬಾಲ್ ಎನ್ನುವಂತ ಸೂಚನೆ ಹಂತದಲ್ಲಿ ಪ್ಲಸ್ 1 ಓಟ, ಪ್ಲಸ್ ಫ್ರೀ ಹಿಟ್, ಇವೆಲ್ಲವೂ ಕೂಡ ಗೌರವ್ ಹೆಗಡೆ ಬಂದ ಕೂಡಲೇ ಉಚಿತ. ಸ್ಕೈಲೈನ್ಗೆ ಬಹುಶಃ ಹಿಂದಿನ ಪಂದ್ಯಾಟದಲ್ಲಿ 1 ಮ್ಯಾನ್ ಶೋ ರೂಪದಲ್ಲಿ ಆಡಿದಂತ ಗೌರವ್ ಹೆಗಡೆ ಆ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಬಹಳ ಸುತ್ತಮುತ್ತ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ತನ್ಮೂಲಕ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ನಡೆಸಿದ್ರು. ಯಶಸ್ಸನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇಲ್ಲ. ಕಣ್ಣ ರೆಪ್ಪೆಯನ್ನು ತೆರೆದು ಮುಚ್ಚುವ ಅಂತರದಲ್ಲಿ ಬಹುಶಃ ಒಂದು ಹಂತದಲ್ಲಿ ಗುರು ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಜೀವದಾನವನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ. ಗೌರವನ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತದೆ. ಬೌಂಡ್ರಿ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಡೆಬತ್ತ 23. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡಂತ ಆಟಗಾರರಿಗೆ 2,000 ರೂಪಾಯಿಗಳ ಘೋಷಣೆ ಕೂಡ ಕಂಟಿನ್ಯೂಸ್ ಆಗಿ ಉಳ್ಕೊಳ್ತಾ ಇದೆ. ಅದ್ಯಾವ ಆಟಗಾರ ನಗದನ್ನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮೂರನೇವರೆಗಾಗಿ ಮತ್ತೆ ಲೋಕೇಶ್. 2024 ಅಂತಿಮ ಕಾಲಘಟ್ಟದಲ್ಲಿ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್ ಅನ್ನ 3 ದಿನಗಳ ಕಾಲ ಬಹುಶಃ ಒಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟವನ್ನಾಗಿ ಗಂಧದ ಗುಡಿ ಕಪ್ ಎನ್ನುವುದಾಗಿ ಕರೆಯಲ್ಪಡ್ತಾ ಇದೆ. ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಕೂಡ ಈ ರೀತಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಕ್ಕಂಥ ಧಾರ್ಮಿಕ್ ಸ್ಪೋರ್ಟ್ಸ್ ವ್ಯವಸ್ಥಿತ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ವಿಶಿಷ್ಟ ಶೈಲಿಯ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ಗಳ ಸೇರ್ಪಡೆ. 23ಕ್ಕೆ 1. ಮೂರದವರಲ್ಲಿ ಪಂದ್ಯಾಟ ಇಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್ಸ್, ಶಾರ್ಟ್ ಪಾಯಿಂಟ್, ಮಿಡ್ ವಿಕೆಟ್. ಈ ರೀತಿಯಲ್ಲಿ SRB11 ತಂಡ ಕ್ಷೇತ್ರ ರಕ್ಷಣೆಯನ್ನು ಒಂದು ಹಂತದಲ್ಲಿ ಜವಾನಿಸ್ತಾ ಇದ್ದಾರೆ. ಒಂದೆಡೆಯಲ್ಲಿ ಸ್ಕೈಲೈನ್ ಭರ್ಜರಿ ಆಟವನ್ನು ಆರಂಭಿಸ್ತಾ ಇದೆ ಕೂಡ. ಗುರುಗೆ ಎಸೆದಿರುವಂತ ಜಡ ಬಹಳಷ್ಟು ಬರುತ್ತೆ. ಹೊಡೆತ ಕ್ಷಣಗಾತ್ರಗಳಲ್ಲಿತ್ತು. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಒಂದೊಂದು ಸೇರ್ಪಡೆ. ಸ್ಟ್ರೈಕ್ ಅಟ್ಯಾಕ್ ಆಟ ಮತ್ತೆ ಮುಂದುವರಿಕೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 24ಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಬಹುಶಃ ಫ್ರಾನ್ಸ್ ಬೆಂಗಳೂರಿನ ಯುವ ನಾಯಕ ಮ್ಯಾಡಿ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಗ್ರೌಂಡ್ ಶಾಟಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮ ಒಂದು ಹೊಡೆತ, ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. N1 ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ, ವಿಶ್ವದಾದ್ಯಂತ ಮನೆಗೂ ಕೂಡ ಈ ಒಂದು ಟೂರ್ನಮೆಂಟ್ ಅನ್ನು ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ N1 ಯೂಟ್ಯೂಬ್ ಲೈವ್ ನ ಮುಖಾಂತರವಾಗಿ 10,000 ಮಂದಿ ಟೂರ್ನಮೆಂಟಿನ ವೀಕ್ಷಣೆ ಮಾಡಿದ್ದಾರೆ. ಕ್ರಿಕೆಟಿನ ಮತ್ತರುವ ದಿಗ್ಗಜರು ಕೂಡ N1 BR ಸುನಿಲ್ ಕುಮಾರ್, IPT12 WWCL ಪತ್ರಕರ್ತರಿಗೂ ಕೂಡ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಸಂಘಟಿಸಿದ್ರು. ಟೆಲಿವಿಷನ್ ಪ್ರೀಮಿಯರ್ ಲೀಗ್. ಈ ರೀತಿಯಲ್ಲಿ ಕ್ರಿಕೆಟ್ ನಲ್ಲಿ ದಾಖಲೆಯನ್ನ ಬರೆದಂತ N1 BR ಸುನಿಲ್ ಕುಮಾರ್ ಕೂಡ ಬಹಳಷ್ಟು ಬರುತ್ತೆ. ಹೊಡೆತ ತನ್ಮೂಲಕ
ಭರ್ಜರಿ ಹೊಡೆತ ಚೆಂಡು ಸೀಮರಕ್ಕೆ ಹೊರಭಾಗಕ್ಕೆ ಹೋಗ್ತಾ ಇದೆ. ಬೌಂಡ್ರಿ. ಮತ್ತೆ 4 ಓಟಗಳ ಒಂದು ಸೇರ್ಪಡೆ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಗುರುದಾಳಿಯಲ್ಲಿ ಭರ್ಜರಿ ರಿವರ್ಸ್ ಶಾಟ್ ಹೊಡೆತ ಬೌಂಡ್ರಿಯ ಸೇರ್ಪಡೆ. 29ಕ್ಕೆ 1. ಮತ್ತೊಂದು ರಿವರ್ಸ್ ಶಾಟ್ ತನ್ನ ಮೂಲಕ ಡಿಕ್ಲೇರ್ ಕಾಣ್ತಾ ಇದೆ. 2 ಸೇರ್ಪಡೆ 31ಕ್ಕೆ ಕೂಡ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಳೆ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಗಂಧದ ಗುಡಿ ಕಪ್ಪಿಗಾಗಿ ಬರ್ಲಿಕ್ಕಿದ್ದಾರೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕಾಗಿ ಕೂಡ ಬಹಳಷ್ಟೊಂದು ಅದ್ದೂರಿಯಲ್ಲಿ ಒಂದೇ ಮನಸ್ಕರರ ಒಂದೇ ಸಂಸ್ಥೆ ಬಹಳಷ್ಟೊಂದು ಒಗ್ಗೂಡಿಕೆಯಿಂದ ಟೂರ್ನಮೆಂಟಿನ ಸಂಯೋಜನೆಯನ್ನು ಮಾಡ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಕೂಡ ಇವತ್ತಿನ ದಿನಗಳಲ್ಲಿ ಬಹುಶಃ ಒಂದು ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ನಡೆಸುವುದ ಕಷ್ಟ ಹಂತದಲ್ಲಿ 16 ತಂಡಗಳು, 16 ಫ್ರಾಂಚೈಸಿಯ ಮಾಲೀಕರು, 110, 120ಕ್ಕೂ ಮಿಕ್ಕಿದಂತ ಯುವ ಆಟಗಾರರನ್ನು ಒಂದೇ ವೇದಿಕೆಯಲ್ಲಿ ಕಲ್ಪಿಸಿಕೊಂಡು ಅತ್ಯುತ್ತಮ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಇಲ್ಲಿ ಸಂಘಟಿಸ್ತಾ ಇದೆ. ಗಂಧದ ಗುಡಿ ಕಪ್ 2024ಕ್ಕಾಗಿ ಕೂಡ ಅರುಣ್ ಕುಮಾರ್ ಗೌರವ್ ಗೆಸದಂತ ಒಂದು ಚೆಂಡು ಬಳಸುತ್ತ ಬರುತ್ತೆ. ಹೊಡೆತ ತನ್ನ ಮೂಲಕ ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ ಗೌರವ್ ಹೆಗಡೆ ಆರ್ಭಟ ಆರಂಭವಾಗ್ತಾ ಇದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕೇವಲ ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 36ಕ್ಕೆ ಫ್ರಂಟ್ ಲೈನ್ ಫಸ್ಟ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಗುರು ಬಹಳಷ್ಟು ಬರುತ್ತೆ. ಹೊಡೆತ ತನ್ನ ಮೂಲಕ ಒಂದೋಟ 2 ಓಟಗಳ ಪೂರೈಕೆನ ಈ ಹಂತದಲ್ಲಿ ಕಂಡ್ರು. ತಡ ಮೊತ್ತ 38ಕ್ಕೆ ಏರಿಕೆನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ನೋಡಿ, 2 ವಿಕೆಟ್ ಅನ್ನ ಕಂಟಿನ್ಯೂಸ್ ಆಗಿ ಪಡ್ಕೊಂಡಂತ ಆಟಗಾರರಿಗೆ 2,000 ರೂಪಾಯಿಗಳ ಘೋಷಣೆ ಸಾಗರ್ ಭಂಡಾರಿ ಅವರು ಮಾಡ್ತಾ ಇದ್ದಾರೆ ಕೂಡ. ಈ ನಡುವೆ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ದಿನನಿತ್ಯ ಬಹುಶಃ ಇದೇ ಒಂದು ಕ್ರೀಡಾಂಗಣದಲ್ಲಿ ಆಡಿರುವಂತ ಒಂದು ಅನುಭವಿ ಆಟಗಾರ ಕೂಡ ಗುರು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತಗಾರ ಕೂಡ ಸ್ಟ್ರೈಕ್ ನಲ್ಲಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಸತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. SRB 11 ಆಟಗಾರರಿಗೆ ಒಂದು ಹಂತದ ಮೂಗುದಾರವನ್ನು ತೊಡಿಸುವಂತ ಪ್ರಯತ್ನವನ್ನ ಅನಿಲ್ ಕುಂಬಾ ಈ ಹಂತದಲ್ಲಿ ನಡೆಸ್ತಾ ಇದ್ದಾರೆ ಕೂಡ. ವೈಡ್ ಬಾಲ್, ಲೆಗ್ ಸ್ಟಂಪ್ ದ ಹೊರ ತಿರುವು, ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ಈ ಹಂತದಲ್ಲಿ ಮತ್ತೆ ಅತಿರಿಕ್ತ ಓಟಗಳ ಸೇರ್ಪಡೆ. 1+1 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 40. ರಾಜೇಶ್ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಹೊಡೆತ. ಮತ್ತೊಂದೊಳ ಸೇರ್ಪಡೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 41 ಓಟಗಳು. ಮ್ಯಾಡಿ
5ನೇ ಓವರ್ನ ಚಾಲ್ತಿಗಾಗಿ ಟೆನ್ನಿಸ್ ಬಾಲಿನ ಇತ್ತೀಚಿನ ದಿನದ ಇನ್ನರ್ವ ಅತ್ಯುತ್ತಮ ಯುವ ಆಟಗಾರ ಕೂಡ, ಕರ್ನಾಟಕ ರಾಜ್ಯದ ಎಲ್ಲೆಡೆ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಯುವ ಆಟಗಾರ ಕೂಡ ಮಧು ಮ್ಯಾಡಿ ಅಂಗಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಎಸೆತಗಾರಿಕೆ ಭಾಗದಲ್ಲಿ ಕೂಡ ಮ್ಯಾಡಿ ಎಸೆದಿರುವಂತ ಚೆಂಡು ಗೌರವ್ ಹೆಗಡೆ ಒಂದು ಹಂತದ ರಿವರ್ಸ್ ಮಾಡುವಂತ ಪ್ರಯತ್ನ ಈ ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್. ಮ್ಯಾಡಿ 2 ವಿಕೆಟ್ ಅನ್ನ ಕಂಟಿನ್ಯೂಸ್ ಆಗಿ ಉರುಳಿಸಿದ್ರೆ 3,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಮ್ಯಾಡಿ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣೆ ವೈಫಲ್ಯ ಹಂತದಲ್ಲಿ ಗೌರವ್ ಹೆಗಡೆ ದಾಂಡಿನಲ್ಲಿ ಬರ್ತಾ ಇರುವಂತ ಮತ್ತೊಂದು ಭರ್ಜರಿ ಬೌಂಡ್ರಿ. ಚೇತನ್ ಈ ಹಂತದಲ್ಲಿ ಸುಲಭದ ಚೆಂಡನ್ನು ಅಡ್ಡಾಯಿಸುವ ಪ್ರಯತ್ನ ಮಾಡಿದ್ರು ಕೂಡ ಸುಲಭದ ಚೆಂಡನ್ನ ಕೈ ಚೆಲ್ತಾ ಇದ್ದಾರೆ. 4 ಸೇರ್ಪಡೆ ಈ ಹಂತದಲ್ಲಿ ಕೂಡ ಮತ್ತೆ 3ನೇ ಬಾರಿ ಮಾಡಿ ಗೌರವ್ ಹೊಡೆತ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ತನ್ನ ಮೂಲಕ ಒಂದೊಂದು ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ 46ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಕೂಡ ಭರ್ಜರಿ ಆಟವನ್ನು ಆರಂಭಿಸ್ತಾ ಇದೆ ಸ್ಕೈಲೈನ್. ಅವರನ್ನು ಹೆದರಿಸುವ ತಂಡ SRV11. ಮತ್ತೊಂದು ಬಲಿಷ್ಠ ಯುವಕರ ತಂಡ ಕೂಡ ಅತ್ಯುತ್ತಮ ಆಟಗಾರರನ್ನು ಹೊಂದಿರುವಂತ SRB ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ಎಸೆತ ತನ್ನ ಮೂಲಕ ಗುರು ಕ್ಲೀನ್ ಬೌಲ್ಡ್. ಹದಿನೈದು ಚೆಂಡುಗಳ ಮುಂದೆ 19ರ ಅಜಾಯತೆ ಆಟವನ್ನು ಆಡಿದಂತ ಗುರು ಮ್ಯಾಡಿ ಎಸೆದಂತ ಈ ಚೆಂಡಿಗೆ ಒಂದು ಹಂತದ ಕ್ಲೀನ್ ಬೋಲ್ಡ್ ಆದ್ರು 2ನೇ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ ಕೂಡ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗೆ ಧನುಷ್ ಸೇರ್ಪಡೆ. ಹದಿನೈದು ಚೆಂಡುಗಳ ಮುಂದೆ 19ರ ಆಟವನ್ನ ಭರ್ಜರಿ ಅಜಯತೆ ಆಟವನ್ನು ಆಡಿದಂತ ಗುರು ವಿಕೆಟ್ ಕೊಟ್ರು. ಅಂಗಣ ಒಳಭಾಗದಲ್ಲಿ ಇನ್ನೋರ್ವ ಲೆಫ್ಟಿ ಆಟಗಾರ ಎಡಂಚಿ ಆಟಗಾರ ಧನು ಸೇರ್ಪಡೆ ಕೂಡ. ಇನ್ನೊಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ ಮ್ಯಾಡಿಗೆ 3,000 ರೂಪಾಯಿಗಳ ಘೋಷಣೆ. ಮಧು ಮ್ಯಾಡಿ ಟೆನ್ನಿಸ್ ಬಾಲಿನ ಯುವ ಆಟಗಾರ, ಅತ್ಯುತ್ತಮ ಆಟಗಾರ ಕೂಡ. 4-5 ವರ್ಷಗಳಿಂದ ಬಹುಶಃ ರಾಜ್ಯದಾದ್ಯಂತ ತನ್ನದೇ ಆದಂತ ಒಂದು ಛಾಪನ್ನು ಮೂಡಿಸಿರುವಂತ ರಿವರ್ಸ್ ಸ್ಪೆಷಲಿಸ್ಟ್ ಕೂಡ ಮ್ಯಾಡಿ. ಮ್ಯಾಡಿ ಎಸೆದಿರುವಂತ ಚೆಂಡು ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಾಯ್ಸ್ ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 47 ಓಟಗಳು. ಇನ್ನು 3 ಓಟವನ್ನ ದಾಖಲಿಸಿದ್ರೆ ಅರ್ಧ ಶತಕವನ್ನ ಪೂರೈಸುತ್ತ ಸ್ಕೈಲೈನಿನ ತಂಡ. ಲಾಸ್ಟ್ 1 ಬಾಲ್. ಮ್ಯಾಡಿ ಇನ್ನೊಂದು ವಿಕೆಟ್ ಅನ್ನ ಹಾರಿಸಿದ್ರೆ 3,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಮ್ಯಾಡಿ ಎಸೆದ ಚೆಂಡು ಬಹಳಷ್ಟು ಉತ್ತಮತೆ ಹೊಡೆತ ತನ್ನ ಮೂಲಕವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಗೌರವ್ ಹೆಗಡೆ ಹೊಡೆತ ನೇರವಾಗಿ ಕಮೆಂಟೇಟರ್ ಒಂದು ಬಾಕ್ಸ್ ಇಂದ ಮುಖ ಪುಟವನ್ನು ಬಡಿತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 53 ಓಟಗಳು. ಟೀಮ್ 50. ಭರ್ಜರಿ ಆಟವನ್ನು ಆಡ್ತಾ ಇರುವಂತ ಗೌರವ್ ಹೆಗಡೆ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಮೂಲೆಗೂ ಭರ್ಜರಿ ಒಂದು ಸಿಕ್ಸರ್ ಬೌಂಡರಿಗಳನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇರುವಂತ ಯುವ ಆಟಗಾರ ಕೂಡ. ಇನ್ನಿಂಗ್ಸಿನ ಅಂತಿಮ ಓವರ್ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ.
ಸಮಾರೋಪಾದಿ ಎಲ್ಲ ಕ್ರೀಡಾ ಪ್ರೇಕ್ಷಕರು ಈ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ ಕೂಡ. 2 ದಿನಗಳ ಕಾಲ ಆದ್ರೂ ಕೂಡ ನಿನ್ನೆ ದಿನ ಕೂಡ ಇದೇ ರೀತಿ ಒಂದು ಕ್ರೀಡಾ ಪ್ರೇಕ್ಷಕರೆಲ್ಲ ಆಗಮಿಸಿದ್ರು. ಇವತ್ತಿನ ದಿನ ಕೂಡ ಒಂದು ನಿಧಾನಗತಿಯ ಚಳಿ ಆರಂಭ ಆದ್ರೂ ಕೂಡ ಚಳಿಗೆ ಮೈಯನ್ನ ಕೊಡದೆ ಬಹಳಷ್ಟೊಂದು ಉತ್ತಮ ಪಂದ್ಯಕೂಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಕ್ರೀಡಾ ಪ್ರೇಕ್ಷಕರಿಗೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಗಂಧದ ಗುಡಿ ಕಪ್ಪಿನ ಪರವಾಗಿ ಬಯಸ್ತಾ ಇದ್ದೇವೆ. ಅರುಣ್ ಕುಂಬ ಎಸೆತಗಾರಿಕೆ ಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ 6 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತಡ ಮೊತ್ತ 53 ಓಟಗಳು, ಅರ್ಧ ಶತಕದ ಪೂರೈಕೆಯನ್ನು ಕಂಡಂತ ಸ್ಕೈಲೈನ್ ಇಂದ ತಂಡ ಪ್ರಮುಖ 2 ವಿಕೆಟ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಹ್ಯಾಟ್ರಿಕ್ ತಕೊಂಡ್ರೆ 5,000. ಮೊದಲ ಚೆಂಡು ವೈಡ್ ಬಾಲ್, ಅತಿ ಕ್ರಮಾಂಕ ಓಟದ ಸೇರ್ಪಡೆ 54ಕ್ಕೆ ಏರಿಕೆ. ಅರುಣ್ ಕುಂಬ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 5,000 ರೂಪಾಯಿಗಳ ಘೋಷಣೆ. ನೋಡಿ, 2 ವಿಕೆಟ್ ಅನ್ನ ತಕೊಂಡ್ರೆ 2,000. ಹಣ ನಮ್ದು, ಪ್ರಯತ್ನ ನಿಮ್ದು. ತನ್ಮೂಲಕ ಡಿಕ್ಲೇರ್ ಏರಿಯಾವನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 2 ಹೊಡೆದ ಸೇರ್ಪಡೆ. ತಂಡದ ಮೊತ್ತ 56 ಓಟಗಳು. ಭರ್ಜರಿ ಆಟವನ್ನ ಈ ಹಂತದಲ್ಲಿ ಆರಂಭಿಸ್ತಾ ಇರುವಂತ ಒಂದು ತಂಡ 56 ಓಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದೆ. ಸ್ಕೈಲೈನ್ ಮೊದಲ ಇನ್ನಿಂಗ್ಸ್ ನಲ್ಲಿ ಭರ್ಜರಿ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಒಂದು ಪ್ರಯತ್ನದತ್ತ ಮುನ್ನುಗ್ತಾ ಇರುವಂತ ಒಂದು ತಂಡ ಕೂಡ. ಮೊದಲ ಹಂತದಲ್ಲಿ ಗುರು 15 ಚೆಂಡುಗಳ ಮುಂದೆ 19ರ ಆಟವನ್ನಾಡಿ ವಿಕೆಟ್ ಅನ್ನ ಕೊಟ್ರು. ಇವಾಗ ಗೌರವ್ ಹೆಗಡೆ ಮತ್ತು ಧನಂಜಯ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೆಫ್ಟಿಗೆ ಎಸೆದಂತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 57ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 3 ದಿನಗಳ ಕಾಲದ ಈ ಒಂದು ಕ್ರಿಕೆಟ್ ಪಂದ್ಯಾಟದ 2ನೇ ದಿನದ ಮಹತ್ವ ಕಾರ್ಯ ಪಂದ್ಯಾಟಗಳೆಲ್ಲ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾಳೆ ನಡೆಯುವಂತ ಎಲ್ಲಾ ಪಂದ್ಯಾಟಗಳು ಕ್ರೂಷಿಯಲ್ ಪಂದ್ಯ. ಗೌರವನ ಹೊಡೆತ, ಬಹಳ ಸುತ್ತಮುತ್ತ ಹೊಡೆತ. ಈ ಹಂತದಲ್ಲಿ ಮತ್ತೊಂದೊಳಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 58ಕ್ಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 6 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಒಂದು ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಸಾಗ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ಗೆ 10,000 ರೂಪಾಯಿಗಳ ಘೋಷಣೆ. ಕ್ಷಣಗಾತ್ರ ಗಾಳಿಯಲ್ಲಿ ಧನಂಜಯನ ಹೊಡೆತ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತ ಮಾತು ಈ ಸಿಕ್ಸರ್ ನತ್ತ ಧನಂಜಯ ಸಲ್ಲಿಕೆ ಆಗ್ತಾ ಇದೆ. ಭರ್ಜರಿ ಹೊಡೆತವಾದ ಈ ಹಂತದಲ್ಲಿ ಧನಂಜಯ್ ದಾಖಲಿಸಿದ್ರು. ಧನುಷ್ ಮತ್ತೆ ಈ ಹಂತದಲ್ಲಿ 6 ಓಟಗಳ ಸೇರ್ಪಡೆ ಕೂಡ. ಮತ್ತೆ ವಿಕೆಟ್ ಅನ್ನು ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನ ಧನುಷ್ ಮಾಡಿದ್ದಾರೆ. ಲೆಗ್ ಬೈಸ್ ಓಟಗಳ ಸೇರ್ಪಡೆ ಕೂಡ. 64 ಓಟಗಳು, ಕ್ಷಮಿಸಿ 65ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ಈ ನಡುವೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಗೌರವ್ ಹೆಗಡೆ ಒಂದು ದೊಡ್ಡ ಪೂರೈಕೆಯನ್ನು ಕಂಡ್ರು. ಮತ್ತೆ ಲೆಗ್ ಬೈ ಎನ್ನುವಂತ ಸೂಚನೆ ಹಂತದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 66, 67ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ SRB 11 ತಂಡ ಈ ಪಂದ್ಯಾಟ ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಅದು ಯಾವ ರೀತಿಯಲ್ಲಿ ಈ ಒಂದು ಮಹತ್ವ ಕಾರ್ಯ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ತಾರೆ ನೋಡ್ಬೇಕಾಗಿದೆ.
ಹಲೋ 67 ಟಾರ್ಗೆಟ್ ನಂಬರ್. ಅದು ಯಾವ ರೀತಿಯಲ್ಲಿ ಒಂದು ಬೃಹತ್ ಟಾರ್ಗೆಟ್ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟ ದುರಾದೃಷ್ಟದ ಆಟ ಕೂಡ. ಒಂದು ಹಂತದಲ್ಲಿ 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ 22 ಕಿರಣ್ ಆರಂಭಿಕ ಆಟಗಾರರಾಗಿ ಬರ್ತಾ ಇದ್ದಾರೆ. SRV ತಂಡದ ನಾಯಕ ಮತ್ತು ಗ್ಲೋಬಲ್ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕಾಗಿ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೀವಿ. ದಿನದ ಕೊನೆಯ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಕಿರಣ್ ಮತ್ತು ಮಧು ಮ್ಯಾಡಿ 67 ಟಾರ್ಗೆಟ್ ನಂಬರ್. ಆರಂಭಿಕ ಓವರ್ಗಾಗಿ ಗೌರವ್ ಹೆಗಡೆಯನ್ನ ಪರಿಚಯಿಸ್ತಾ ಇದ್ದಾರೆ. ಒಂದೆಡೆಯಲ್ಲಿ ಮ್ಯಾಡಿ ಅದೆಷ್ಟೋ ಪಂದ್ಯಾಟದ ಚಿತ್ರಣವನ್ನ ಬದಲಿಸಿದಂತ ಮಧು ಮ್ಯಾಡಿ 2 ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ ಮಧು ಮ್ಯಾಡಿಗೆ. ಬಹಳ ಶೋತಮರ್ತೆ ಹೊಡೆತ ಮ್ಯಾಡಿ ದಾಂಡಲ್ಲಿ ಡಿಕ್ಲೇರ್ ಕಟ್ಕೊಳ್ತಾ ಇದೆ. 2 ಆಟದ ಸೇರ್ಪಡೆ ಈ ಹಂತದಲ್ಲಿ ಕಾಣ್ತಾ ಇದೆ. SRB 11 ನೋಡಿ ಮ್ಯಾಡಿ ದಾಖಲಿಸುವಂತ 2 ಸಿಕ್ಸರಿಗೆ 2,000, 3 ಸಿಕ್ಸರ್ ಅನ್ನ ದಾಖಲಿಸಿದ್ರೆ 5,000 ರೂಪಾಯಿಗಳ ಘೋಷಣೆ ಈ ಹಂತದಲ್ಲಿ ಕಿಶೋರ್ ಅವರು ಮಾಡ್ತಾ ಇದ್ದಾರೆ ಕೂಡ. ಮ್ಯಾಡಿ ಮೊದಲ ಚಡಿದಲ್ಲಿ ರಿವರ್ಸ್ ಆಡಿದಂತ ಮ್ಯಾಡಿ 2 ಪೂರೈಕೆದ ಕಂಡ್ರು. ಇತ್ತೀಚಿನ ಕ್ರೀಡಾ ಋತುವಿನಲ್ಲಿ ಬಹುಶಃ ಟೆನ್ನಿಸ್ ಬಾಲಿನ ಅತಿ ಹೆಚ್ಚಿನ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇರುವಂತ ಮ್ಯಾಡಿ ಈ ಪಂದ್ಯಾಟದ ಮೊದಲ ಚಡಿಯಲ್ಲಿ ಒಂದು ಭರ್ಜರಿ ರಿವರ್ಸ್ ದಾಖಲಿಸಿದ್ದಾರೆ ಕೂಡ. ತಂಡದ ಮೊತ್ತ 2. ಇನ್ನು ಕೂಡ 65 ಓಟದ ಅವಶ್ಯಕತೆ. 2 ತಂಡಗಳಿಗೂ ನಿರ್ಣಾಯಕ ಪಂದ್ಯ ಕೂಡ, ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಅಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಗೌರವ್ ಹೆಗಡೆ ಮ್ಯಾಡಿಗೆ ಎಸೆದ ಚೆಂಡು ಮತ್ತೆ ರಿವರ್ಸ್ ತಿರುಗಿದ್ರು. ಸ್ವಿಚ್ ಇಟ್ ಪ್ರಯತ್ನ ಮುಂದುವರಿಕೆ ಕಂಡುಕೊಳ್ತದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ 25ರಿಂದ 26, 27 ಓಟಗಳು 2 ಓವರ್ಗಳಲ್ಲಿ ಬಂದ್ರು ಕೂಡ SRB 11ಗೆ ಪ್ಲಸ್ ಆಗುತ್ತೆ. ಮ್ಯಾಡಿಯ ಹೊಡೆತ ಮೂಲಕವಾಗಿ ಮ್ಯಾಡಿ ದಾಂಡಿನಲ್ಲಿ ಬ್ಯಾಕ್ ಗಾರ್ಡ್ ಮಾಡಿ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ ಈ ಹಂತದಲ್ಲಿ ಮ್ಯಾಡಿ ಸಿಕ್ಸರ್ ಈ ಹಂತದಲ್ಲಿ ದಾಖಲಿಸಿದ್ರು. 6 ಓಟದ ಸೇರ್ಪಡೆ ಕೂಡ. ಫ್ರೆಂಡ್ಸ್ ಬೆಂಗಳೂರು ತಂಡದ ಇತ್ತೀಚಿನ ದಿನದ ಯುವ ನಾಯಕ ಕೂಡ, ಯುವ ಆಟಗಾರ, ಕರ್ನಾಟಕದ ರಾಜ್ಯದ ಎಲ್ಲೆಡೆ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಮಧು ಮ್ಯಾಡಿ ರಿವರ್ಸ್ ನ ಮುಖಾಂತರವಾಗಿ 1 ಸಿಕ್ಸರ್ ದಾಖಲಿಸಿದ್ರು ಕೂಡ. ಇನ್ನೊಂದು ಸಿಕ್ಸರ್ ದಾಖಲಿಸಿದ್ರೆ 2,000, ಇನ್ನೆರಡು ಸಿಕ್ಸರ್ ದಾಖಲಿಸಿದ್ರೆ 5,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಕಿಶೋರ್ ಈ ಕೊಡುಗೆಗಳನ್ನ ಕೊಡ ಮಾಡ್ತಾ ಇರುವಂತವರು ಕೂಡ. ಕ್ರೀಡಾಭಿಮಾನಿಗಳು, ಕ್ರೀಡಾಟಗಾರರಿಗೆ ಒಂದು ಕ್ರಿಕೆಟಿನ ಒಂದು ಹುಮ್ಮಸ್ಸನ್ನು ಹೆಚ್ಚಿಸುವುದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕೆಲವೊಂದು ಈ ರೀತಿಯ ಒಂದು ಕೊಡುಗೆಗಳನ್ನು ಕೊಡೋ ಮುಖಾಂತರವಾಗಿ ಕ್ರಿಕೆಟ್ ಯುವ ಆಟಗಾರರನ್ನು
ಅತಿ ಹೆಚ್ಚಿನ ಹುಮ್ಮಸ್ಸಿಗೆ ಕೊಂಡೊಯ್ಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 8ಕ್ಕೆ ಸಾಗಿ ಪಂದ್ಯಾಟವನ್ನು ಆಡ್ತಾ ಇದೆ SRB11. 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 3 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿದಂತ ಸ್ಕೈಲೈನಿನ ತಂಡ ಭರ್ಜರಿ 66 ಓಟವನ್ನು ಪ್ರೇರಿಸಿದ್ರು ಕೂಡ ಮೊದಲ ಓವರ್ ನಲ್ಲಿ ಅಪಾಯದ ಗಂಟೆಯನ್ನು ಬಾರಿಸ್ತಾ ಇರುವಂತ ಮ್ಯಾಡಿ ಭರ್ಜರಿ ಸಿಕ್ಸರ್ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ದಂಡದ ಮೊತ್ತ 8ಕ್ಕೆ 4. ಗೌರವ್ ಎಸೆದಿರುವಂತ ಚೆಂಡು ವೈಡ್ ಬಾಲ್ ಆಫ್ ಸ್ಟಂಪ್ ದ ಹೊರ ತಿರುವನ್ನ ಕಾಣ್ತಾ ಇದೆ. ತಂಡದ ಮೊತ್ತ 9 ಓಟಗಳು. ನೋಡಿ, ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಗೌರವ್. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತೆ, ಗಮನಿಸಿ ಅಂತಾಗಿ ಸೂಚಿಸ್ತಾ ಇದ್ದೀವಿ. ತಂಡದ ಮೊತ್ತ ಈ ಹಂತದಲ್ಲಿ 9 ಓಟಗಳು. ಮತ್ತೆ 4ನೇ ಬಾರಿ ಗೌರವ ಎಸೆತಗಾರಿಕೆ ಭಾಗದಲ್ಲಿ ಮ್ಯಾಡಿ ಕೇವಲ ಒಂದೊಡ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 10 ಓಟಗಳು ಕೂಡ. N1 ಕ್ರಿಕೆಟ್ ಅಕಾಡೆಮಿ ಈ ಟೂರ್ನಮೆಂಟಿನ N1 ಸ್ಪೋರ್ಟ್ಸ್ ಸುನಿಲ್ ಬಿಆರ್ ಅವರ ನೇತೃತ್ವದಲ್ಲಿ 3 ದಿನಗಳ ಕಾಲದ ನೇರ ಪ್ರಸಾರವನ್ನು ನಡೆಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಲೈವ್ ಟೆಲಿಕಾಸ್ಟ್ ಅನ್ನು ಮಾಡ್ತಾ ಇರುವಂತಹ ಈ ಒಂದು ಸಂಸ್ಥೆ ಬಹಳಷ್ಟೊಂದು ಯಶಸ್ಸನ್ನು ಈ ಟೂರ್ನಮೆಂಟ್ಗೆ ಕೊಡ್ತಾ ಇದೆ. ಮೋಹನ್ ಗೆಸೆದಿರುವಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಇನ್ನು ಕೂಡ 57 ಓಟದ ಅವಶ್ಯಕತೆ. ತಂಡದ ಮೊತ್ತ 10. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಳ್ಳೆ ಪೂರೈಕೆ ಹಂತದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸದ ಬೌಂಡ್ರಿ. ತಂಡದ ಮೊತ್ತ 14. ಮೊದಲ ಇನ್ನಿಂಗ್ಸ್ ನಲ್ಲಿ ಬಹುಶಃ ಪ್ರಥಮ ಓವರ್ ಅಂತಿಮ ಚೆಂಡಿನಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಸ್ಕೈಲೈನ್ ನ ಮುಖಾಂತರವಾಗಿ ಗುರು ಮೊದಲ ಓವರ್ ನ ಅಂತಿಮ ಚೆಂಡಿನಲ್ಲಿ ಬೌಂಡ್ರಿ ದಾಖಲಿಸಿದ್ರು. 2ನೇ ಇನ್ನಿಂಗ್ಸ್ ನಲ್ಲಿ ಮೊದಲ ಓವರ್ ನ ಅಂತಿಮ ಚೆಂಡಿನಲ್ಲಿ ಮೋಹನ್ ಒಂದು ಭರ್ಜರಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ 14 ನಲಾಸ್. 14ಕ್ಕೆ 4 ಕೂಡ. ಎಸೆತಗಾರಿಕೆ ಭಾಗದಲ್ಲಿ 2ನೇವರೆಗಾಗಿ ಹರ್ಷನನ್ನ ಪರಿಚಯಿಸ್ತಾ ಇದೆ ಸ್ಕೈಲೈನ್. ಒಂದೆಡೆಯಲ್ಲಿ SRB11 ಹೋರಾಟ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. ಈ ಹಂತದಲ್ಲಿ 2ನೇ ಓವರ್ನ ಮೊದಲ ಚೆಂಡು ಮತ್ತೆ ಹರ್ಷ ಎಸೆತಗಾರಿಕೆ ವಿಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ. ಮೈಕಲ್ ಮಾತ್ರ ಇತ್ತಿಂದಿತ್ತ ಓಡಾಟ ಮಾಡ್ತಾ ಇದ್ದಾರೆ. ಎರಡನೇ ಓವರ್ ಪ್ರಾರಂಭವನ್ನು ಕಾಣ್ತಾ ಇದೆ. 2 ಸಿಕ್ಸರ್ ದಾಖಲಿಸಿದ್ರೆ 2000 ಹ್ಯಾಟ್ರಿಕ್ಗೆ 5000. ಈಗಾಗಲೇ ಕ್ಯಾಶ್ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಹತ್ರ ಬಂದಾಗಿದೆ. ಬ್ಯಾಟಿಗೆ ಎಸೆದ ಚೆಂಡು ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಹದಿನಾಲ್ಕು ಓಟಗಳು. ಎರಡನೇ ಚೆಂಡು ವೈಡ್ ಎನ್ನುವಂತ ಸೂಚನೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ನೋಡಿ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು, ಗಮನಿಸ್ಕೊಳ್ಳಿ ಗುರು. ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ ತಂಡದ ಮೊತ್ತ ಈ ಹಂತದಲ್ಲಿ 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ ಕೂಡ 2 ಚಾಲದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟಿಗೆ ಸದ ಚೆಂಡು ತನ್ಮೂಲಕ ಬ್ಯಾಕ್ಔಟ್ ಪೈಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ 19ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಡಿಗೆ ಎಸೆದಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದೊಡ ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ ಈ ಹಂತದಲ್ಲಿ 20ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 3 ಚೆಂಡು ಈ ಓವರ್ನಲ್ಲಿ ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 47 ಓಟದ ಅವಶ್ಯಕತೆ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಲಾಸ್ಟ್ ಬಾಲ್. 2 ಎಸೆತ ಈ ಹಂತದಲ್ಲಿ 2ನೇ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. 5ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧ ಹೊಡೆತ. ಒಂದೋಟದ ಸೇರ್ಪಡೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಹಂತದ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 21 ಓಟಗಳು. ಬ್ಯಾಡಿ ಹೊಡೆತ ತನ್ಮೂಲಕ ಲಾಂಗ್ ಗಾನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ನಾವು ಮುಂಚಿತವಾಗಿ ತಿಳಿಸಿದ್ದೇವೆ, ಬಹುಶಃ 2ನೇ ಇನ್ನಿಂಗ್ಸ್ ಆರಂಭದ ಮುಂಚಿತವಾಗಿ ಪವರ್ ಪ್ಲೇ ಹಂತದಲ್ಲಿ 24ರಿಂದ 25 ಓಟವನ್ನು ದಾಖಲಿಸಿದ್ರೆ SRBಗೆ ಪ್ಲಸ್ ಆಗುತ್ತೆ ಅನ್ನೋದಾಗಿ ಈ ಒಂದು ಇನ್ನಿಂಗ್ಸ್ ಮುಂಚಿತವಾಗಿ ತಿಳಿಸಿದ್ದೇವೆ. ಆದ್ರೆ ನಮ್ಮ ಮಾತಿನ ಪ್ರಕಾರ 2 ಓವರ್ಗಳ ಮುಕ್ತಾಯದಲ್ಲಿ 25 ಓಟವನ್ನು ಈ ಹಂತದಲ್ಲಿ SRB 11 ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ದಾಖಲಿಸ್ತಾ ಇದೆ. ಬ್ಯಾಡಿ 1 ಸಿಕ್ಸರ್ ದಾಖಲಿಸಿದ್ರೆ 1000, 2 ಸಿಕ್ಸರ್ ದಾಖಲಿಸಿದ್ರೆ 2000, ಹ್ಯಾಟ್ರಿಕ್ಕಿಗೆ 5000. ಇವೆಲ್ಲವೂ ಕೂಡ ಕಿಶೋರ್ ಅಣ್ಣನ ಕೊಡುಗೆಗಳು ಬರ್ತಾ ಇದೆ. ಎಸೆತಗಾರಕವಾಗದಲ್ಲಿ ಗೌರವ್. 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 25 ಓಟಗಳು. 24 ಎಸೆತ, ಇನ್ನು ಕೂಡ 42 ಓಟದ ಅವಶ್ಯಕತೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ. SRB ಕ್ಯಾಪ್ಟನ್ ಮತ್ತು ಗ್ಲೋಬಲ್ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಮುಂದಿನ ಪಂದ್ಯಾಟ ಅಂತಿಮ ಪಂದ್ಯ ನಿಮ್ಮದಾಗಿರುತ್ತೆ ಎಂಬುದಾಗಿ ಸೂಚಿಸ್ತಾ ಇದ್ದೇವೆ. ತಂಡದ ಮೊತ್ತ ಈ ಹಂತದಲ್ಲಿ 26ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 41 ಓಟದ ಅವಶ್ಯಕತೆ. 23 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಮ್ಯಾಡಿಗೆ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಎರಡು ಚೆಂಡು ಮುಕ್ತಾಯವಾದ ಕಾಣ್ತಾ ಇದೆ. ಈ ನಡುವೆ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 21 ಎಸೆತ, 41 ಓಟದ ಅವಶ್ಯಕತೆ. ಪ್ರತಿ ಚೆಂಡಿನಲ್ಲೂ ಕೂಡ 2 ರನ್ ಆಡಬೇಕಾಗಿದೆ SRB. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ
ಡಾಟ್ ಬಾಲ್ ಸೇರ್ಪಡೆ. ಸ್ಕೈಲೈನ್ ನ ಪರವಾಗಿ ಗೌರವ್ ಹೆಗಡೆ ಬಹಳ ಉತ್ತಮರಿತ ಒಂದು ಎಸೆತವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಮ್ಯಾಡಿ ಸತತ ರಿವರ್ಸ್ ಶಾಟ್ ಗಳಿಗೆ ಪ್ರಯತ್ನವನ್ನ ಮಾಡ್ತಾ ಇರುವಂತ ಮ್ಯಾಡಿ ಒಂದು ಹಂತದ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಕೇವಲ ಡಾಟ್ ಬಾಲ್ ಗಳ ಸೇರ್ಪಡೆ ಕೂಡ. 20-41 ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 19 ಎಸೆತ 41 ಓಟದ ಅವಶ್ಯಕತೆ. ಈ ಹಂತದಲ್ಲಿ ಬಳಸುತ್ತಾ ಬರುತ್ತೆ ಒಂದು ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಬೈಸೋಡ ಸೇರ್ಪಡೆ. 18 ಎಸೆತ 40 ಓಟಗಳು ಬರಬೇಕಾಗಿದೆ. 3 ಓವರ್ಗಳಲ್ಲಿ 40 ಓಟದ ಅವಶ್ಯಕತೆ. ಹಂತದಲ್ಲಿ SRB 11 ಜಯಕ್ಕಾಗಿ ಕೂಡ ಅದು ಯಾವ ತಂಡ ಜಯವನ್ನ ದಾಖಲಿಸಿ ಟೇಬಲ್ ಟಾಪರ್ ಆಗುತ್ತೆ ನೋಡಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ತಂಡಗಳು ಕೂಡ SRB ಮತ್ತು ಸ್ಕೈಲೈನ್ ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿಯ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಬೌಲರ್ ಹರ್ಷ 18 ಎಸೆತ 40 ಓಟದ ಅವಶ್ಯಕತೆ. ಈ ಓವರ್ ನಲ್ಲಿ 1ರಿಂದ 2 ಸಿಕ್ಸರ್ಗಳು ಬಂದ್ರು ಕೂಡ ಪಂದ್ಯಾಟದ ಚಿತ್ರಣ ಬದಲಾಗುತ್ತೆ. ಒಂದೆಡೆಯಲ್ಲಿ ಮ್ಯಾಡಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಆಟಗಾರ ಕೂಡ. ವೈಡ್ ಬಾಲ್. ಎಕ್ಸ್ಟ್ರಾ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 18 ಎಸೆತ 39 ಓಟಗಳ ಅವಶ್ಯಕತೆ. ಮ್ಯಾಡಿಗೆ ಎಸೆದ ಚೆಂಡು ಒಂದೋಟದ ಸೇರ್ಪಡೆ. 17 ಎಸೆತ 38 ಓಟದ ಅವಶ್ಯಕತೆ. ಮತ್ತೆ ಹರ್ಷ. ಮೋಹನ್ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಮತ್ತೊಂದು ಮೊದಲ ಪ್ರಮುಖ ವಿಕೆಟ್ ಅನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. SRB 11 ಮೊದಲ ವಿಕೆಟ್ ಪತನ. ಹದಿನಾರು ಎಸೆತ 38 ಓಟದ ಅವಶ್ಯಕತೆ. ಅಣ್ಣ ಲೈಟ್ಸ್ ದಯವಿಟ್ಟು ನೀವು ಆಫ್ ಮಾಡಿ ಅಂತ ಸೂಚಿಸ್ತಾ ಇದ್ದಾವೆ. ಮತ್ತೆ ಹರ್ಷ ಈ ಬಾರಿ ಎಸೆದಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ ಹಂತದಲ್ಲಿ ಸ್ಕೈಲೈನ್ ಒಂದು ಹಂತದಲ್ಲಿ ಮತ್ತೆ ಮುನ್ನುಗ್ಗುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಹಂತದಲ್ಲಿ ಅತಿರಿಕ್ತ ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 30ಕ್ಕೆ 1. ಇನ್ನು ಕೂಡ 37 ಓಟದ ಅವಶ್ಯಕತೆ. 15 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. ಅತಿರಿಕ್ತ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸತತ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಅನ್ನು ಎಸೆದಿದ್ದಾರೆ.
ತಂಡದ ಮೊತ್ತ ಇವಾಗ 31ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡು ತಂಡಗಳಿಗೂ ಕೂಡ ನಿರ್ಣಾಯಕ ಹಂತದ ಒಂದು ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 15 ಎಸೆತ 36 ಓಟದ ಅವಶ್ಯಕತೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬೌಲರ್ಸ್ ಬ್ಯಾಕ್ ಡ್ರೈವ್, ಡಾಟ್ ಬಾಲ್. 14ಕ್ಕೆ 36. ಈ ಓವರ್ ನಲ್ಲಿ ಬಹುಶಃ 2 ಚೆಂಡುಗಳಲ್ಲಿ 10 ಓಟಗಳು ಬಂದರೂ ಕೂಡ SRBಗೆ ಪ್ಲಸ್ ಆಗುತ್ತೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 1 ಎಸೆತ ಈ ಹಂತದಲ್ಲಿ ಓವರ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 13 ಎಸೆತ 36 ಓಟಗಳ ಅವಶ್ಯಕತೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಒಂದು ಸೇರ್ಪಡೆಯನ್ನು ಕಾಣ್ತಾ ಇದೆ. 12 ಎಸೆತ 36 ಓಟದ ಅವಶ್ಯಕತೆ. ಇನ್ನು ಕೂಡ ಮಧು ಮ್ಯಾಡಿ ಕ್ರೀಡಾಂಗಣ ಒಳಭಾಗದಲ್ಲಿದ್ದಾರೆ. ಈ ರೀತಿಯ ಪಂದ್ಯಾಟವನ್ನು ಬಹಳಷ್ಟು ಬಾರಿ ಭರ್ಜರಿ ಆಟವನ್ನು ಆಡುವ ಮುಖಾಂತರವಾಗಿ ಉಳಿಸಿದಂತ ಯುವ ಆಟಗಾರ ಕೂಡ ಮಧು ಮ್ಯಾಡಿ. ಈ ಪಂದ್ಯಾಟವನ್ನು ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರದೀಪ್. ಹನ್ನೆರಡು ಎಸೆತ 36 ಓಟದ ಅವಶ್ಯಕತೆ. ಮತ್ತೆ ಪ್ರದೀಪ್ ಎಸೆತಗಾರಿಕೆ ಭಾಗದಲ್ಲಿ ಮ್ಯಾಡಿಗೆ ಎಸೆದ ಚೆಂಡು ಮೂಲಕ್ಕೆ ಬರೆ ಮೈಕಲ್ ಭರ್ಜರಿ ಕ್ಯಾಚ್ ಅದ ಈ ಹಂತದಲ್ಲಿ. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಹಂತದಲ್ಲಿ ಪಡ್ಕೊಂಡ್ರು ಮ್ಯಾಡಿ ಔಟ್. SRB ತಂಡದ ಪ್ರಮುಖ ವಿಕೆಟ್ ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ. 2 ವಿಕೆಟ್ ಆಘಾತವಾದ ಈ ಹಂತದಲ್ಲಿ ಕಾಣ್ತಾ ಇದೆ ಕೂಡ. ಅಂಗಣ ಒಳಭಾಗದಲ್ಲಿ ಹೊಸ ದಾಡಿನ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಈ ಓವರ್ನ ಮೊದಲ ಚಣಿಯಲ್ಲಿ ಬಹುಶಃ ಪ್ರಮುಖ ವಿಕೆಟ್ ಅನ್ನು ಉರುಳಿಸಿದಂತ ಪ್ರದೀಪ ಅನುಭವಿ ವಿಕೆಟ್ ಮ್ಯಾಡಿಯ ವಿಕೆಟ್ ಅನ್ನ ಕೆಡವಿದ್ರು. ಈಗ ಮತ್ತೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಸ್ಕೈಲೈಟ್. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಒಂದೋಟ, ಎರಡನೇ ಓಟದ ತಯಿಸೋದ ಪ್ರಯತ್ನ ತನ್ಮೂಲಕ ಗ್ರೌಂಡ್ ಅಂಪೈರ್ ತೃತೀಯ ನೇತ್ರನತ್ತ ಈ ಹಂತದಲ್ಲಿ ಹೋಗ್ತಾ ಇದ್ದಾರೆ. ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ ಕೂಡ. Yes, not out.
ಒಂದು ಸಿಕ್ಸರಿಗೆ 2000. ಓಟಗಳು ಬರ್ತಾ ಇದೆ. ವೈಡ್ ಬಾಲ್. ಒಂಬತ್ತು ಎಸೆತ, 33 ಓಟದ ಅವಶ್ಯಕತೆ. ಹಲೋ ಹಲೋ ತಂಡದ ಮೊತ್ತ 34, 6 ಎಸೆತ, 33 ಓಟದ ಅವಶ್ಯಕತೆ. ಸ್ಟಾರ್ವಿನ್ ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ 6 ಎಸೆತ, 33 ಓಟಗಳು ಬರಬೇಕಾಗಿದೆ. ಭರ್ಜರಿ ಆಟವನ್ನು ಆಡ್ತಾ ಇದೆ ಸ್ಕೈಲೈನ್.
ಹಲೋ